ಇನ್ನು ಹಾಸನದಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಬೆಣಗಿನ ಹಳ್ಳದಿಂದ ಸಂಕಷ್ಟಕ್ಕೆ ಸಿಕ್ಕಿಬಿಟ್ಟಿದ್ದಾರೆ ಇಲ್ಲಿನ ಜನ. ಸಕಲೇಶಪುರ ತಾಲೂಕಿನ ದೋನಹಳ್ಳಿಯಲ್ಲಿರುವಂತಹ ಹಳ್ಳ ತುಂಬಿ ಹರಿತಾ ಇದೆ, ಮಳೆಯಿಂದಾಗಿ ಉಕ್ಕಿದೆ. ಸೊ ಈ ಬೆಣಗಿನ ಹಳ್ಳ ಉಕ್ಕಿ ಹರಿತಾ ಇರೋದ್ರಿಂದಾಗಿ ಅಕ್ಕಪಕ್ಕದ ಜನ ಈಗ ಭೀತಿಲಿದ್ದಾರೆ. ಯಾಕಂದರೆ ಜಮೀನಿಗೆ ತೆರಳೋದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ಇಲ್ಲಿನ ಜನ. ಆಸ್ಪತ್ರೆಗೆ ಹೋಗೋಕ್ಕೆ, ಮಾರ್ಕೆಟಿಗೆ ಹೋಗೋಕ್ಕೆ, ಎಲ್ಲಿಗೂ ಕೂಡ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾವು ಪ್ರತಿನಿಧಿ ಮಂಜುನಾಥ್ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ, ಬನ್ನಿ ನೋಡೋಣ. 2018ರಲ್ಲಿ ಒಂದು ಸೇತುವೆ ಕೊಚ್ಚಿ ಹೋಗಿರುತ್ತೆ ಮಳೆಯಿಂದಾಗಿ. ಅದು 7 ವರ್ಷ ಆದರೂ ಕೂಡ ಇನ್ನೂ ದುರಸ್ತಿ ಆಗದಲೇ ಇಲ್ಲಿನ ಗ್ರಾಮಸ್ಥರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಸಕಲೇಶಪುರ ತಾಲೂಕಿನ ದೋನಹಳ್ಳಿ ಅಂತಕ್ಕಂಥ ಗ್ರಾಮ. ಎದುರುಗಡೆ ನಾವು ನೋಡ್ಬೋದು, ಇದು ಮಗಜಳ್ಳಿ ಅಂತೇಳಿ ಮತ್ತೊಂದು ವಿಲೇಜ್ ಬರ್ತದೆ. ಆ ಕಡೆ ಇದು ಇದ್ರ ಹಿಂದೆ ಬರ್ತಕ್ಕಂಥದ್ದು ದೋನಹಳ್ಳಿ ಗ್ರಾಮ. ಈ ಎರಡು ಗ್ರಾಮದಲ್ಲಿ ಆ ಕಡೆ ಮನೆ ಇರ್ತಕ್ಕಂಥ ಕುಟುಂಬಗಳ ಜಮೀನು ಈ ಬದಿಯಲ್ಲಿದೆ, ಈ ಕಡೆಯಲ್ಲಿ ಮನೆ ಇರ್ತಕ್ಕಂಥ ಹಲವಾರು ಕುಟುಂಬಗಳ ಜಮೀನು ಆ ಬದಿಯಲ್ಲಿದೆ. ಯಾರೂ ಕೂಡ ಮಳೆಗಾಲದಲ್ಲಿ ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಕೆಳಗಡೆ ಪೈಪ್ಗಳನ್ನು ಜೋಡಿಸಿ ಅದರ ಮೇಲೆ ಒಂದು ಕಿರು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. 2018ರಲ್ಲಿ ದೊಡ್ಡ ರೀತಿಯ ಮಳೆ ಬಂದಿತ್ತು. ಆ ಮಳೆಯಿಂದಾಗಿ ಇದು ಬೆಣಗನ ಹಳ್ಳ ಅಂತೇಳಿ ಹರಿತಕ್ಕಂಥ ಒಂದು ಹೊಳೆ ಇದು ಅಂತಿಮವಾಗಿ ಹೋಗಿ ಹೇಮಾವತಿ ನದಿಗೆ ಸೇರಿಕೊಳ್ಳುತ್ತೆ. ನಾವು ನೋಡ್ತೀವಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂತೇಳಿ. ಕಳೆದ ಮೇ ತಿಂಗಳಿನಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ. ಅದರಿಂದಾಗಿ ಈ ಬೆಣಗನ ಹಳ್ಳ ಅಂತಕ್ಕಂಥ ಈ ಒಂದು ಹೊಳೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಯಾವುದೇ ಕಾರಣದಿಂದ ಕಾಲ್ನಡಿಗೆಯಲ್ಲೂ ಕೂಡ ಈ ಒಂದು ಹೊಳೆಯನ್ನು ದಾಟಿ ಆಚೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇಲ್ಲಿ ಸೇತುವೆ ನಿರ್ಮಾಣ ಆದರೆ ಈ ಒಂದು ದೋನಹಳ್ಳಿ ಅಂತಕ್ಕಂಥ ಗ್ರಾಮ ಏನು ಬರುತ್ತೆ, ಅದು ಇಲ್ಲಿನ ದೇವಾಲದ ಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರುತ್ತೆ. ಇಲ್ಲಿಂದ ಕೇವಲ 3 ಕಿಲೋಮೀಟರ್ ದೂರಕ್ಕೆ ಪ್ರಯಾಣ ಮಾಡಿದ್ರೆ ಇವರು ತಮ್ಮ ಪಂಚಾಯತಿಗೆ ಹೋಗ್ಬೋದು, ಅಥವಾ ಅಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳಿಗೆ ಹೋಗ್ಬೋದು, ಅಥವಾ ಮಾರುಕಟ್ಟೆಗೆ ಹೋಗ್ಬೋದು. ಎಲ್ಲವೂ ಕೂಡ ಕೇವಲ 3-4 ಕಿಲೋಮೀಟ್ರಲ್ಲಿ ಮುಗೀತದೆ. ಆದರೆ ಈ ಒಂದು ಸೇತುವೆ ಕುಸ್ತು ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವಾಗ ಇವರು 8ರಿಂದ 10 ಅಥವಾ 15 ಕಿಲೋಮೀಟರ್ ಬಳಸಿ ಅಲ್ಲಿನ ಏನು ದೇವಾಲದ ಕೆರೆಗೆ ಹೋಗಬೇಕಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಈಗಲೂ ಕೂಡ ಮಳೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಸೊ ಈ ಒಂದು ಸೇತುವೆ ಕುಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಜನರಿಗೆ ಏನು ತೊಂದರೆ ಆಗ್ತಿದೆ ಅಂತೇಳಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ಹೇಳಿ ಸರ್, ಇದು ಯಾವಾಗ ಹಿಂಗಾಯಿತು, ಇದರಿಂದಾಗಿ ತಮಗೆ ಏನೆಲ್ಲ ತೊಂದರೆ ಆಗ್ತಿದೆ ಸರ್? 2018ರಲ್ಲಿ ಈ ಸಮಸ್ಯೆ ನಮಗೆ ಶುರುವಾಗಿರೋದು. ಅವಾಗಿಂದ ಇಲ್ಲಿವರೆಗೆ ನಮಗೆ ಆಚೆಗೆ ಅಂದರೆ ಸ್ಕೂಲ್ ಇರ್ಬೋದು, ಒಂದು ಪಂಚಾಯತಿ ಇರ್ಬೋದು, ಒಂದು ಆಸ್ಪತ್ರೆ ಇರ್ಬೋದು, ಬ್ಯಾಂಕ್ ಇರ್ಬೋದು, ದಿನನಿತ್ಯ ಯಾವುದೇ ವ್ಯವಹಾರ ಹೋಗೋದಿದ್ರು ನಮಗೆ ಭಾಳ ಸಮಸ್ಯೆ ಆಗ್ತಾಯಿದೆ. ಒಂದು ಎರಡನೇದಾಗಿ ನಮ್ಮ ಕೆಲವೊಬ್ಬರದು ಇಲ್ಲಿ ವಾಸ ಇರೋರದ್ದು ತೋಟ ಗದ್ದೆ ಆಚೆಲಿದೆ, ಅಲ್ಲಿ ವಾಸ ಇರೋರದ್ದು ಕೆಲವೊಬ್ರದ್ದು ತೋಟ ಗದ್ದೆ ಈಚೆಲಿದೆ. ಪ್ರತಿಯೊಬ್ಬರಿಗೂ ತುಂಬ ಕಷ್ಟ ಆಗ್ತದೆ. ಈಗ ದನಕರ ಮೇಯೋದಿರ್ಬೋದು, ಕೆಲವರು ಜಮೀನು ಆಚೆಲಿ ಇರುತ್ತೆ, ಅವ್ರು ದನಕರ ಆಚೆಗೆ ತೊಗೊಂಡು ಹೋಗಬೇಕು, ಆಚೆಲಿದ್ದಾರು ಈಚೆಗೆ ಬರಬೇಕು. ಪ್ರತಿಯೊಂದಕ್ಕೂ ದಿನನಿತ್ಯ ವ್ಯವಹಾರಕ್ಕೆ ನಮಗೆ ಹೇಗಾಗಿದೆ ಅಂದರೆ ನಾವು ಒಂಥರ ಮಳೆಗಾಲದಲ್ಲಿ ಬಂದಿಖಾನೆಯಲ್ಲಿ ಇದ್ದಾಗ ಆಗ್ತಾಯಿದೆ. ಮೇಲ್ಮಟ್ಟದಲ್ಲಿರೋಂಥ ಜನಪ್ರತಿನಿಧಿಗಳು ಯಾರೂ ಈ ಕಡೆ ತಲೆ ಹಾಕ್ತಾ ಇಲ್ಲ. ನಮ್ಗೆ ಹೆಂಗಾಗಿದೆ ಅಂದರೆ ನಾವು ಇಲ್ಲೇ ಈ ಹೊಳೆ ಬಿದ್ದು ಸಾಯನ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಏನಾದರೂ ಸರ್ಕಾರ ಈಗಲಾದರೂ ಎಚ್ಚೆತ್ಕೊಂಡು ಈ ಕಡೆ ಗಮನ ಹರಿಸಲಿಲ್ಲ ಅಂದರೆ ಏನಾಗುತ್ತೋ ಗೊತ್ತಿಲ್ಲ ಮುಂದಿನ ದಿನದಲ್ಲಿ. ಈ ದಾರಿನ ತೋರಿಸ್ತಾ ಹೋಗ್ಬೋದು. ಇದು ಏನೋ ಈ ಹಾನಬಾಳ್ ಕಡೆಯಿಂದ ಇದೇ ಮಾರ್ಗದಲ್ಲಿ ಬರಬೇಕಾಗುತ್ತೆ. ಸೊ ಇದು ರಸ್ತೆ ಕೂಡ ಚೆನ್ನಾಗಿಲ್ಲ, ಆದರೆ ಏನು ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಅದು ಒಂದು ರೀತಿ ಕಚ್ಚಾ ರಸ್ತೆ ಅಂತೇಳಿ ಕರಿತೀವಿ ಅಂತ ಒಂದು ರಸ್ತೆ ಇದು. ಜಾನುವಾರುಗಳು ಓಡಾಡಲಿಕ್ಕೆ, ಸ್ಥಳೀಯವಾಗಿ ಹಳ್ಳಿಗಳಿಗೆ ಹೋಗಿ ಬರಲಿಕ್ಕೆ ಬಳಸ್ತಿದ್ದಂಥ ರಸ್ತೆ ಇದು. ಆದರೆ ಯಾವಾಗ 7 ವರ್ಷಗಳ ಹಿಂದೆ ಈ ಒಂದು ಸೇತುವೆ ಕುಸಿದು ಬಿದ್ದು ಹಾಳಾಯಿತು, ಆವಾಗಿಂದ ಇಲ್ಲಿ ಯಾವುದೇ ವಾಹನ ಸಂಚಾರ ಕೂಡ ಇಲ್ಲ. ಹಾಗಾಗಿನೇ ಇಡೀ ರಸ್ತೆ ಒಂದು ರೀತಿ ಇಲ್ಲಿ ರಸ್ತೆ ಇತ್ತ ಅಂತಕ್ಕಂಥ ಪ್ರಶ್ನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಮುಚ್ಚೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.